Hello students, let's quickly discuss a question from haloalkanes and haloarenes. The given compound is an example of. Here the first option is aryl halide. So aryl halide ಅಂತ ಹೇಳಿದ್ರೆ ಬೆಂಜೀನ್ ಇರಬೇಕು and ಬೆಂಜೀನ್ ಗೆ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಅಟ್ಯಾಚ್ ಆಗಿರಬೇಕು. ಸೊ ಇದನ್ನ ನಾವು ಅರೈಲ್ ಹ್ಯಾಲೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಅಲೈಲಿಕ್ ಹ್ಯಾಲೈಡ್. ಅಲೈಲಿಕ್ ಹ್ಯಾಲೈಡ್ ಅಂತ ಹೇಳಿದ್ರೆ ಡಬಲ್ ಬಾಂಡ್ ಇರಬೇಕು and ಡಬಲ್ ಬಾಂಡಿಗೆ ಒಂದು ಕಾರ್ಬನ್ ಅಟ್ಯಾಚ್ ಆಗಿರಬೇಕು and ಈ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಇರಬೇಕು and ಈ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರಬೇಕು. ಈ ರೀತಿ ಸಿನಾರಿಯೋ ಇದ್ರೆ ಇದನ್ನ ಅಲೈಲಿಕ್ ಹ್ಯಾಲೈಡ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ ವಿನೈಲಿಕ್ ಹ್ಯಾಲೈಡ್. ವಿನೈಲಿಕ್ ಹ್ಯಾಲೈಡ್ ಅಂತ ಹೇಳಿದ್ರೆ ಡಬಲ್ ಬಾಂಡ್ ಇರಬೇಕು and ಡಬಲ್ ಬಾಂಡೆಡ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಅಟ್ಯಾಚ್ ಆಗಿರಬೇಕು. ಈ ರೀತಿ ಇದ್ರೆ ಇದನ್ನು ವಿನೈಲಿಕ್ ಹ್ಯಾಲೈಡ್ ಅಂತ ಕರಿತೀವಿ. ಲಾಸ್ಟ್ ಆಪ್ಷನ್ ಬೆಂಜಾಲಿಕ್ ಹ್ಯಾಲೈಡ್. ಸೊ ಬೆಂಜಾಲಿಕ್ ಹ್ಯಾಲೈಡ್ ಅಂತ ಹೇಳಿದ್ರೆ ಫಸ್ಟ್ ಬೆಂಜೀನ್ ಇರಬೇಕು and ಬೆಂಜೀನ್ಗೆ ಒಂದು ಕಾರ್ಬನ್ ಅಟ್ಯಾಚ್ ಆಗಿರಬೇಕು and ಈ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಇರಬೇಕು and ಈ ಪರ್ಟಿಕ್ಯುಲರ್ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರಬೇಕು. ಸೊ ಈ ರೀತಿ ಇದ್ರೆ ಇದನ್ನ ಬೆಂಜಾಲಿಕ್ ಹ್ಯಾಲೈಡ್ ಅಂತ ಕರಿತೀವಿ. ಇಲ್ಲಿ ಗಿವನ್ ಕಂಪೌಂಡ್ ಏನಿದೆ, ವಿ ಹ್ಯಾವ್ ಅ ಡಬಲ್ ಬಾಂಡ್ and ಡಬಲ್ ಬಾಂಡಿಗೆ sp3 ಕಾರ್ಬನ್ ಅಟ್ಯಾಚ್ ಆಗಿದೆ and ಈ sp3 ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಇದು ಯಾವ ಸಿನಾರಿಯಲ್ಲಿ ಮ್ಯಾಚ್ ಆಗುತ್ತೆ? ದಟ್ ಇಸ್ ಅಲೈಲಿಕ್ ಹ್ಯಾಲೈಡ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2.